ಸರಿಜೋಡಿ ಹಾಡ್ಲಿಕ್ಕೆ ಬಂದಿರತಕ್ಕಂಥ ಸೊಲ್ಲಾಪುರ ಜಿಲ್ಲಾ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಕುಂಬಾರಿ ಗ್ರಾಮದ ಗೇನು ಸಿದ್ದೇಶ್ವರ ಗಾಯನ ಸಂಘ ಕಟ್ಟಿಕೊಂಡು ಒಂದು ಸಣ್ಣ ವಯಸ್ಸಿನೊಳಗ ಉತ್ತರ ಕರ್ನಾಟಕ ಮತ್ತು ಮಹಾರಾಷ್ಟ್ರದೊಳಗ ಒಳ್ಳೆಯ ತನ್ನದೇ ಆಗಿರ್ತಕ್ಕಂಥ ಹೆಸರನ್ನ ಚಾಪಿಸಿರ್ತಕ್ಕಂಥ ಅವ್ರ ಹತ್ತಾರ ನಾವು ಬಹಳ ಸಣ್ಣವ್ರತ್ ಹೇಳಿ ಅನಿವಾರ್ಯ ಯಾಕ್ರಿ ಅವ್ರ ಗಡ್ಡ ನೋಡಿದ್ರೆ ಗೊತ್ತಾಕೈತಿ ನಿಮಗ್. ಹೌದ್ ಇರ್ಲಿ ಯಾಕ್ರಿ ನಮ್ಮದು ಅಟ್ಟೆ ಮಾತಾಡುದು ಅವ್ರು ಏನು ಮಾತಾಡ್ಲಿ. ಯಾಕಂದ್ರ ಸಣ್ಣವ್ರು ಇಲ್ಲ ಅಂತ ಬಸವಣ್ಣಪ್ಪನು ಅಂದೆ, ನನ್ನಕ್ಕಿಂತ ಕಿರಿಯರಿಲ್ಲ, ಶಿವ ಭಕ್ತರಿಗಿಂತ ಹಿರಿಯರಿಲ್ಲ, ನಿನ್ನ ಪಾದವೇ ಸಾಕ್ಷಿ, ನನ್ನ ಮನವೇ ಸಾಕ್ಷಿ, ಕೂಡಲ ಸಂಗಮ ದೇವ. ಅದಕ್ಕೆ ಸಣ್ಣ ವಯಸ್ಸಿನಾಗ ಮಾತಿನಲ್ಲಿ ಮಥುರಾಗಿ, ಪ್ರಾಸಿನಲ್ಲಿ ಚತುರಾಗಿ, ಅಧ್ಯಾತ್ಮ ಅನುಭವವನ್ನ ಬಹಳ ಲ್ಯಾಲಾಜಾಲವಾಗಿ ಮಾತಾಡ್ತಕ್ಕಂಥ ಅಳಗಿ ಪಿಂಟು ಮಾಸ್ತರ ಕಲಾ ತಂಡದ ಎಲ್ಲ ಸದಸ್ಯರು ಕೂಡ ಅರಟಾಳ ಕಲಿಮೇಶ್ವರ ಸಂಘದ ಪರವಾಗಿ ಕೋಟಿ ಮುತ್ಯ ರೋಗಿ ಕಲ್ಲಪ್ಪತ್ತೆ ಕೊಂಕನ್ಗ ಎಲ್ಲಪ್ಪತ್ತೆ ಹತ್ತರ ಗಡಿಯ ಮುತ್ಯ ಮನಿಮೇ ಮಾರ ಮುತ್ಯ ಹಾಡ್ಯಾರಿಲ್ರಿ. ರನ್ನದ ಮನ್ಯಾಗ ತಾಯಿ ಕಣ್ಣವು ಚಿನ್ನದ ಮನ್ಸದ ಮ್ಯಾಗ ಸುಗ ನಿದ್ದೆ ಮಾಡ್ತದ ಹಾಡ್ಯಾರಿ. ಚಿನ್ನ ಅಂದ್ರ ಬಂಗಾರ, ಮನ್ಯಾಗ ಚಿನ್ನದ್ದು ಗೂಟಿದ್ದವ್ರ ಮನ್ಯಾಗ ಬಂಗಾರ ಮಂಚಿತ್ತು, ರನ್ನದ ಮನಿ ಇತ್ತು, ಆ ಮನ್ಯಾಗ ಚರಿಗಿ ಬಂಗಾರದ ಇದ್ದು ಬಂಧುಗಳೇ. ಆ ಬಂಗಾರ ಚರಿಗೆ ತಗೊಂಡ ಅವಾಗ ಯಾರು ಕೊಟ್ಟಾರ ಕೇಳಿದ್ರ ಅಜ್ಜಾರ್ತೆಲಿ ಮುತ್ಯ ಮೂರ್ತಿಯಲ್ಲಿ ಅವ್ರ ಮನಿತನದಾಗ ಅಂತ ಶ್ರೀಮಂತಿಕಿತ್ತು, ಅಂತ ಚರಿಗಿತ್ತು. ಯಾವ ನಮ್ಮ ಆರಾಧ್ಯ ದೇವರಾಗಿರ್ತಕ್ಕಂಥ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲಾ ಹೌದು ಮುದ್ದೇಬೇಳ ತಾಲೂಕಿನ ಸರು ತುಗ್ಗಡದ ಮ್ಯಾಗ ತಪಸ್ಸು ಮಾಡಿರ್ತಕ್ಕಂಥ ಜಗದ್ಗುರು ರೇವಣ ಸಿದ್ದೇಶ್ವರನ ಪವಿತ್ರ ಪಾದಾರವಿಂದಕ್ಕೂ ವಂದಿಸಿ, ಹೌದ್ರಿಪ್ಪ, ರೇವಣ ಸಿದ್ದನ ಪರಮ ಶಿಷ್ಯ ಯಾರು ಮಾಳಿಂಗರಾಯ? ಯಾರಿಪ್ಪ? ಅಜ್ಜ ನೀಲಂಕರಾಯ, ಆಯಿ ಕಮಲಾದೇವಿ. ಹೌದ್, ಕಮಲಾದೇವಿ. ಯಾರಜ್ಜ? ಯಾರಾದ್ರಿಪ್ಪ? ಭೀರ ಸಿದ್ದನ ಅಜ್ಜನ ಹೆಸರು ಹೇಳಕತ್ತೇನೆ ನಾನು. ಹೌದು ಅಜ್ಜ ನೀಲಂಕರಾಯ, ತಾಯಿ ಕಮಲಾದೇವಿ. ಮಗ ಯಾರು? ಯಾರಿಪ್ಪ? ಆಕಾಶ ಬರ್ಮದೇವರ. ಹೌದ್, ಬರ್ಮದೇವರ. ಅವರ ಸತಿ ಯಾರು? ಯಾರಿಪ್ಪ? ಸೂರಾವತಿ. ಸೂರಾವತಿ. ಆಕಾಶ ಬರ್ಮದೇವರಿಗೆ ಇನ್ನೊಂದು ಹೆಸರೇನು? ಏನ್ರಿಪ್ಪ? ಭರಮ ಭೂಪಾಲ. ಭರಮ ಭೂಪಾಲ. ಚಂದನಗಿರಿ ಪುರದ ಅರಸ. ಅರಸಿದ್ದಂದ್ರ ರಾಣಿ. ಯಾರಿಪ್ಪ? ಚಂದನಗಿರಿ ಪುರದ ಅರಸ ಯಾರು? ಭರಮದೇವ್ರ. ಹೌದ್, ಭರಮದೇವ್ರ ರಾಜ ಅದನಂದ್ರ ಅವನ ಹೆಂಡತಿ ಯಾರು? ಯಾರಿಪ್ಪ? ರಾಣಿ ಸೂರಾವತಿ. ಹೌದ್, ಭರಮದೇವರ ಸೂರಾವತಿ ಕರಸಂಜಾತ ಯಾರು? ಯಾರಿಪ್ಪ? ಅಲ್ಲ ದೌಗಾಡ ದೇವರು, ಸ್ವಾಮಘಾತಕ ದೇವರು, ಜೀವಕ ಮುನಿ ದೇವ್ರು, ಗಾಂಜಿ ಕೋರ ದೇವ್ರು, ಗರುಡಗಿತ್ತ ದೇವ್ರು, ವಿದ್ಯೆ ಕೋರ ದೇವ್ರು, ಬುದ್ಧಿ ಕೋರ ದೇವ್ರು, ಕೆಂಗರ್ ಗಣ್ಣ ಗುಂಗರ್ ಗುದಲು ಹೊನ್ನ ಹೊಂಕೆಳ ಬಂಗಾರ ಕಿರಿ ಚಳಿ ಇರ್ತಕ್ಕಂಥ ಅರದುಟ್ ಹೇಳಂಗಿಲ್ಲ. ಬರ್ಲಿಪ್ಪ ಮುಂದ. ನಾಗರ ಹಾವಿನ ಮ್ಯಾಲ ಕೂತ ನಾಡು ತಿರುಗನರಿ, ನಾಡಿಗೆ ಬದಲಾಗ ಠಾಣ ಅನಿಶನರಿ, ಬೆಕ್ಕರಿಗೆ ಲಕ್ಕವನ ಇಟ್ಟು. ಹೌದ್, ಅಕ್ಕ ಮೈನ ತಮ್ಮ ಚೆನ್ನಿಂಗ್ ಬೀರನಾಗಿ ಚಿಂಚಲಿ ಅನಿಶಾನರಿ. ಹೌದ್ರಿಪ್ಪ. ಇದೇ ಯಾವ ನಮ್ಮ ಕಳವಿ ನಾರಾಯಣ ಗೌಡನ ಅಳಿಯ ಕಾಮರತಿ ಹಿರಿಯ ಅಕ್ಕನೇಳ ಮಾಯಕ್ಕನ ತಮ್ಮನಾಗಿರ್ತಕ್ಕಂಥ ಯಾರಿಪ್ಪ? ಶಿವನೇ ಶಿಡಿಯಾನ ಸಿದ್ಧ ಬೀರ ದೇವರ ಪವಿತ್ರ ಪಾದಾರವಿಂದಕ್ಕೂ ವಂದಿಸಿ, ಬೀರ ದೇವರ ಪರಮ ಶಿಷ್ಯ ಯಾರು? ಯಾರಿಪ್ಪ? ಬಿಲ್ವಾಡ ಪ್ರದರ್ಶ. ತಂದೆ ತುಕ್ಕಪ್ಪರಾಯಿ, ತಾಯಿ ಅಮೃತಪಾಯಿ ಒಡಲೊಳಗೆ ಹುಟ್ಟಿ ಹುಟ್ಟಿ ಜತ್ತಿ ನಾರಾಯಣಪುರ ನಾಮವನ್ನು ಅಳಿಸಿ, ಹುಲಿಜಂತಿ ಎಂಬ ನಾಮವನ್ನು ಗಳಿಸಿ, ಸ್ವರ್ಗದಿಂದ ಸಾಕ್ಷಾತ್ ಭಗವಂತನನ್ನು ದರಿಗಿಳಿಸಿ, ಕಲಿಯುಗದ ಕೈಲಾಸ ಹಾಲಮದದ ಕಾಶಿ ಎಂದು ಪ್ರಖ್ಯಾತಿ ಪಡೆದಿರ್ತಕ್ಕಂಥ ಸೊಲ್ಲಾಪುರ ಜಿಲ್ಲಾ ಮಂಗಳೂರು ತಾಲೂಕು ಹುಲಜಂತಿ ಪುಣ್ಯವಿನ ವಾಸ ಮಾಡಿರ್ತಕ್ಕಂಥ ಮಹಿಮಾ ಪುರುಷ, ಸಿದ್ಧಿ ಪುರುಷ, ಅವತಾರ ಪುರುಷನಾಗಿರ್ತಕ್ಕಂಥ ತ್ರಿಕಾಲ ಜ್ಞಾನಿ, ಕಂಡ ಕನಸು ಉಂಡ ಊಟ ಪಾತಾಳದನ್ನ ಬೇದ ಕೈಲಾಸಾಗಿ ಸೋದ ಮುಂದಾಗತಕ್ಕಂಥ 12 ವರ್ಷದ ಸುದ್ದಿ ಹೇಳ್ತಕ್ಕಂಥ ಯಾರಿಪ್ಪ? ನನ್ನಪ್ಪ ಹುಲಜಂತಿ ಮಾಳಿಂಗರೇ ಮುತ್ತನ ಪಾದಕ ಕೂಡ ನತಮಸ್ತಕನಾಗಿ, ಮಾಳಿಂಗರಾಗಿ 4 ಮಂದಿ ವರವಿನ ಮಕ್ಕಳು, ಒಬ್ಬ ಪುಣ್ಯದ ಮಗ. ಯಾರಿಪ್ಪ? ರೆಬ್ಬರಾಯ, ಬೀರ ಮುತ್ಯ, ಕಣ್ಣು ಮುತ್ಯ, ಸ್ವಾಮರಾಯ. ಹೌದು, ಇವರು ಗಂಡಸು ಮಕ್ಕಳು.
ಹಾ ಹಾ ಹೌದು. ಇವ್ರು ಹೆಂಡ್ರಿ ಯಾರ್ಯಾರು? ಯಾರ್ಯಾರಿಪ್ಪ? ದ್ಯಾಮಾಯಿ, ಕಾಮಾಯಿ, ಕೋಮಾಲಿ, ಸೋಮಾಲಿ. ಹೌದು. ಅವ್ರ ಮಾಯದ ಮಗ ಯಾರು? ಯಾರಿಪ್ಪ? ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕ ಉಟ್ಗಿ ಗ್ರಾಮದಾಗ ತಂದೆ ಎಂಕನಗೌಡ, ತಾಯಿ ಶಿವಲಿಂಗಮ್ಮನ ಸುಪುತ್ರನಾಗಿ ಹಾ ಹಾ ಸಿಂದಗಿ ಭಾಗದಾಗ ಸಿದ್ದಾಟಿಗೆ ಮಾಡಿ ಗಣಿಯಾರ ಗ್ರಾಮದಾಗ ಏಕದಂಡಿಗೆ ಪದಮಣ್ಣನನ್ನು ಗರುಹರಣ ಮಾಡಿ ಅದ ನೀರಿನಾಗಿನ ಬೆನ್ನಿ ತೆಗೆದು ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕ ಕ್ವಾನಗನೂರ ಕರಸಿದ್ದೇಶ್ವರಿಗೆ ಉಣಿಸಿರ್ತಕ್ಕಂಥ ಹಾ ಹಾ ನನ್ನಪ್ಪ ಜಗ್ಗಿನ ಗೌಡ ಯಾರಿಪ್ಪ? ಬಿದ್ದರ್ಗಿ ಬುಳ್ಳಾನ ಸಿದ್ದೇಶ್ವರ ಪವಿತ್ರ ಪಾದಾರವಿಂದಕ್ಕೆ ವಂದಿಸಿ ಹೌದು. ವಂದಿಸಿ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕ ಕಾಜಿ ಬೆಳಗಿ ಕಾಶಿಲಿಂಗೇಶ್ವರನ ಕರನೂಳು ಗುರುವಿಗೆ ಕೈ ಜೋಡಿಸಿ ಹೌದು. ಇದೇ ಯಾವ ನಮ್ಮ ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕ ಲಕ್ಷಾನ ಪುಣ್ಯ ಭೂಮಿ. ಹಾ ಹಾ ಆಂಧ್ರ ಪ್ರದೇಶ, ಅಸ್ಸಾಂ, ಬಿಹಾರ, ಗುಜರಾತ್, ಹರಿಯಾಣ, ಹಿಮಾಚಲ, ಜಮ್ಮು ಕಾಶ್ಮೀರ, ಕರ್ನಾಟಕ, ಕೇರಳ, ಪಂಜಾಬ್, ರಾಜಸ್ಥಾನ್, ಸಿಮ್ಮಿ, ಸಿಕ್ಕಿಂ, ತಮಿಳುನಾಡು, ತ್ರಿಪುರ, ಗೋವಾ, ಮಿಜೋರಾಂ, ಅರುಣಾಚಲ ಪ್ರದೇಶ. ಹೌದು. ಗುಳ್ಯಾ ಎಟ್ಟದು ಅವ್ರಿಗೇನು ಗೊತ್ತು? ಲೆಕ್ಕ ಮಾಡ್ಲಿಲ್ಲತ್ರ ಅವ. ಅಲ್ಲಿ ರಾಜ್ಯರು ಎಟ್ಟದಾವ? ಹಾ ಹಾ ಹೇಳ್ತಾನತ್ರಿ ಮುಂದಿನ ಸಂದಿಗೆ. ಏನು ಪಾಕಿಸ್ತಾನದ ಹುಟ್ಟಿವೋ? ಹೌದು. ಕರ್ನಾಟಕ ರಾಜ್ಯದಾಗ 31 ಜಿಲ್ಲಾ ಇದ್ರು ಕೂಡ ಹಾ ಎಲ್ಲಾ ಜಿಲ್ಲಾ ಬೇರೆ, ಬಿಜಾಪುರ ಜಿಲ್ಲಾ ಬೇರೆ. ಅದ ಹೆಂಗ್ರಿಪ್ಪ? ಬಿಜಾಪುರ ಜಿಲ್ಲಾದಾಗ ಎಷ್ಟೋ ತಾಲೂಕು ಅದಾವ. ಹಾ ಹಾ ಮುದ್ದೇಬೇಳೆ ಇರಬಹುದು, ಸಿಂದಗಿ ಇರಬಹುದು, ದೇವರಿಪ್ರಿಗೆ ಇರಬಹುದು, ಬಸವನ ಬಾಗೇವಾಡಿ ಇರಬಹುದು, ಕೋಲಾರ ಇರಬಹುದು, ಹೌದು. ಬಬಲೇಶ್ವರ ಇರಬಹುದು, ನಿಮ್ಮ ತಿಕೋಟ ಇರಬಹುದು. ಹೌದು. ಖರೆ ಎಲ್ಲಾ ತಾಲೂಕು ಬೇರೆ, ಇಂಡಿ ತಾಲೂಕು ಬೇರೆ, ಇದು ತಿಂಡಿ ತಾಲೂಕು ಬೇರೆ. ಹೌದು ಹೌದು. ಗುಳ್ಯಾ ಹೌದ್ರಿ? ಎಲ್ಲಾ ತಾಲೂಕಿನ್ಯಾಗ ಇಂಡಿ ತಾಲೂಕು ಇದು. ಇಡೀ ಕರ್ನಾಟಕದಾಗ ಎಲ್ಲಾ ತಾಲೂಕಿನ ಹೆಸರು ಎತ್ರಿ. ನಾವು ಇಂಡಿ ತಾಲೂಕದವ್ರು ಅದೀವ್ ಅಂದ್ರೆ ಬಾಲ ಹಾಕಿರೋ ಗುಂಡು ಹೊಡಿತೆ ಬಾಲ. ಟೊಳ್ಳಿನ ಹಾಡ್ಕಿ ಹಾಡವ್ರಿಗೆ ತವರೂರು ಇದ್ದಂಗಿದು ಇಂಡಿ ತಾಲೂಕು ಅಂದ್ರೆ ಗುಳ್ಯಾ. ಎಲ್ಲಿ ಅಳಿಗಾಡ್ಲಕ್ ಬರೋದಿಲ್ಲತ್ತ. ಇದಕ್ಕೆ ನಿಂಬಿ ನಾಡತ್ತ ಹೆಸರು ಕರೆದಾರ ಕರ್ನಾಟಕ ಘನ ಸರ್ಕಾರದವ್ರು ಬಂದು ಇದಕ್ಕೆ ನಿಂಬಿ ನಾಡ ತಿಳಿಸಿ ಸಿದ್ದರಾಮಯ್ಯ ಸಭೆ ಹೆಸರಿಟ್ಟು ಹೋಗ್ಯನಬಹುದು. ಹೌದು ಗುಳ್ಯಾ. ಬಾಬಾನಗರ ದ್ರಾಕ್ಷಿ ನಾಡದು, ಹಾ ಇದು ನಿಂಬಿ ನಾಡ. ಹಾ ನಿಂಬಿ ನಾಡ ಹಂಗ ಬಂದ್ರ ಮಗಳಿಗೆ ಜಗಳ ಬರ್ತದ. ಇದು ತಿಂಡಿ ನಾಡ. ಹಾ ಯಾಕ್ರಿ? ಹಗರ ಹೋಗುದು ಗುಳ್ಯಾ ಇಲ್ಲಿದ. ಬರೇ ಭೀಮಾ ನದಿ ಹೆಸರು ತೆಗೆದ್ರೆ ಗಡ ಗಡ ನಡುಗ್ತೈತಿ ಮಂದಿ. ಹೌದು. ಅದಕ್ಕೆ ಅಂತ ಇದು ಇಂಡಿ ತಾಲೂಕಿನಾಗ ಎಷ್ಟೋ ಹಳ್ಳಿಗಳದಾವ. ಹಾ ಅದಾವ್ರಲೇಪ್ಪ. ಲೋನಿ ಇರಬಹುದು, ಅಗರಕೋಡಿ ಇರಬಹುದು, ಬೈರುಡ್ಗಿ ಇರಬಹುದು, ಜುರುಗಿ ಇರಬಹುದು. ಯಾಕಂದ್ರ ಮೈನಳ್ಳಿ ಇರ್ಬೋದು. ಎಲ್ಲಾ ಊರು ಬ್ಯಾರೆ, ಇದು ಲಕ್ಷಾನ ಬ್ಯಾರೆ. ಹಾ ಹೆಂಗ್ರಿಪ್ಪ? ಇದು ಲಕ್ಷಾನ ಪುಣ್ಯ ಭೂಮಿ ಅಂದ್ರೆ ಸಿದ್ಧಲಿಂಗ ಮುತ್ಯ ತುಳಿದ ಭೂಮಿ. ಇದು ತುಳಿದ ಭೂಮಿ ಅಂದ್ರೆ ಜಗತ್ತ. ಹೌದು ಹೌದು. ಬಿಜಾಪುರ ಜಿಲ್ಲಾ ಸಿಂದಗಿ ತಾಲೂಕ ಕಕ್ಕಳ ಮೇಲಿ ಒಳಗ ಹಾ ತಂದಿ ಲಚ್ಚಪ್ಪ, ತಾಯಿ ನಾಗಮ್ಮನ ಪುಣ್ಯ ದಂಪತಿ ಗರ್ಭದಲ್ಲಿ ಹುಟ್ಟಿ ಬಂದ ಪಂಚಾಳರ ಮನಿತಂದಾಗ ನನ್ನಪ್ಪ ಸಿದ್ಧಲಿಂಗ ಮುತ್ಯ ಬಂದ. ಸಿದ್ಧಲಿಂಗ ಮುತ್ಯ. ಹೌದು ಹೌದು. ನೋಡ್ರಿ, ಈ ಭೂಮಿ ಎಷ್ಟು ಪವಿತ್ರ ಕೇಳಿದ್ರೆ ನೀವು ಲಕ್ಷಾಣದವ್ರು ಚಪ್ಪಲ್ ಹಾಕೊಂಡು ತಿರುಗಾಡಿದ ಭೂಮಿಯಾಗ ಹಾ ಹಾ ನಾವು ಹತ್ತನೇ ಸೈಡ್ದವ್ರಾಗಲಿ ಬೆಕ್ಕಾದವ್ರು ಬಂದು ನೀವು ಏನೇನು ತುಳಿದಿರ್ತಿಲ್ಲ ಅಂತ ತುಳಿದ ಭೂಮಿಯನ್ನ ನಾವು ಬರೀ ಹನಿಗೆ ಹತ್ಕೊಂಡಿವ್ ಅಂದ್ರ ಅಂತ ನಮ್ಮ ಜನ ಪವಿತ್ರ ಕತೆ. ಅಂತ ಪುಣ್ಯ ಭೂಮಿ ಇದು ಲಕ್ಷಾನ ಪುಣ್ಯ. ಹೌದು ಹೌದು. ಕರಿಯಪ್ಪ ಮಾವ ಚಪ್ಪಲ್ ಹಾಕೊಂಡು ತುಳಿದಿದ್ದು ಹನಿಗೆ ಹತ್ಕೊಂಡ್ರೆ ನಮ್ಮ ಜನ್ಮ ಪವಿತ್ರ ಕತೆ. ಅಂತ ಊರಾಗ ನಾವು ಬಂದೇವಿ. ಹಾ ಹಾ ಇನ್ನೊಬ್ರು ಯಾರು? ಯಾರಿಪ್ಪ? ಕಣ್ಣಿ ಮಿರ್ಗಿ ಗ್ರಾಮದಾಗ ಹೌದು. ಕನ್ಯಾ ಹುಟ್ಟ್ಯಾನು, ಇನ್ನು ಮಿರ್ಗ್ಯಾ ಹುಟ್ಟ್ಯಾನು. ಯಾಕ್ರಿ? ಹೌದು. ಒಂದು ಊರು ಬೇಕಿಲ್ಲ ಅದಕ್ಕೆ. ಯಾವ್ದಕ್ಕ? ಯಾವೂರ? ಇರ್ಲಿ. ಬಿಜಾಪುರ ಜಿಲ್ಲಾ ಹಾ ಹಾ ಇಂಡಿ ತಾಲೂಕಿನ ಮಿರ್ಗಿ ಗ್ರಾಮದಾಗ ತಂದಿ ಹಾ ಹಾ ಯಾರು? ಯಾರಿಪ್ಪ? ತಂದಿ ಶಿವಪ್ಪ, ತಾಯಿ ಕಾಶಿಬಾಯಿ. ಹೌದು. ಪುಣ್ಯ ದಂಪತಿ ಗರ್ಭದಾಗ ಹುಟ್ಟಿ ಬಂದ ನನ್ನಪ್ಪ ಜಟ್ಟಿಂಗ್ರ ಕೃಪಾಸುರದ ಅವನೇ ಮುಗುಳು ಕೋಡ ಎಲ್ಲಾ ಲಿಂಗ. ಹೌದು. ಸಿದ್ಧಲಿಂಗ ಮುತ್ಯಾಗ 12,000 ಶಿಷ್ಯ ಮಕ್ಕಳು. ಹಾ ಹಾ ಎಷ್ಟ್ರಿಪ್ಪ? 12,000. ನಿನಗೆ ತಿರುಗಿ ಮಿರುಗಿ ಹಾ ಸಂಕನಾಳ ಗುರ್ಲಿಂಗ ಮಾಸ್ತರ್ಗ 1,000 ಮಂದಿ ಶಿಷ್ಯ ಮಕ್ಕಳು. ಮನಿಮಿ ಮದಗೊಂಡ ಮುತ್ಯಾಗ 1,700 ಮಂದಿ ಶಿಷ್ಯ ಮಕ್ಕಳು. ಹೌದು. ಅರಟಾಳ ಕಲ್ಮೇಶಾಗ 1,000 ಮಂದಿ ಶಿಷ್ಯ ಮಕ್ಕಳು ಹಾಡ ಹಾಡಿರೋದು. ಕರೆ ಇವ್ರ ಕಣ್ಣಾಗ ಯಾರು ಕಾಣವಾರ. ಹೌದು. ಅಟ್ ಅಟ್ ಹೆಮ್ಮೆ ಗುಳ್ಯಾಗ.
ಸರ್ ನಮ್ಮ ಸಾಹಿತ್ಯ ನಾವೇನು ಸ್ವಂತ ಮೇಳ ಮಾಡಿಲ್ರಿ. ಸುಮ್ಮ ಏನೋ ನಮ್ಮ ಪದ ಓದ್ ಕಲಿಮೇಶದ್ ಹಾಡ್ತಾರ, ನಮಗ್ ಒಟ್ಟ ಲಕ್ಷಾರ ಕಾಣವಲ್. ನಮಗ್ ಹೌದ್ ಇನ್ನ ಇಂಡಿ ದೂರ ಐತಿ. ಖರೆ ಅಂತ ನನ್ನ ಶಿವಲಿಂಗ ಮುತ್ತಾಗ 12,000 ಮಂದಿ ಶಿಶುಮಗ ತಯಾರು ಮಾಡ್ಯಾನಂದ್ರ ಎಂತ ಕಾಮದೇನು ಇದ್ದಿರಬಹುದ್ರಿ. ಅಂತ ಕಾಮ. ಹೌದ್ ಹೌದ್ 11,999 ಮಂದಿನ ಒಂದು ತಕಡ್ಯಾಗ ಹಾಕ್ರಿ. ಹಾಕ್ರಿ. ಮುಗುಳ್ ಕೋಡ ಎಲ್ಲಾ ಲಿಂಗ ಮುತ್ಯಾನ ಒಂದ್ ತಕಡೆ ಹಾಕ್ರಿ. ಹೌದ್ ಯಾಕ್ರಿ? ಹೆಂಗ್ರಿಪ್ಪ? 3 ದಿವಸ ಮಣ್ಣಾಗ ಮುಚ್ಚಿದ್ರು ಕೂಡ ಜೈ ಶಿವಲಿಂಗ ಎದ್ದ ಗಂಡಸ ಜಗತ್ತಾಗ ಯಾರಿದ್ರೆ ಅವ ಮುಗುಳು ಕೋಡಿ ಎಲ್ಲ ಲಿಂಗ. ಹೌದ್ ಹೌದ್ ನಿನಗ ಬರೇ RCC ಬಿಲ್ಡಿಂಗ್ ದಾಗ ಬರೇ ಕೊಂಡಿ ಹಾಕಿರ ನಮ್ಮ ಗೂಳ್ಯಾನ್ ನೋಡಿಲ್ ನೀವು ಮೊನ್ನೆ ಏನಾಗಿತ್ರಿ? 2 ದಿನ ಮ್ಯಾಗ ಮನ್ಕೊಂಡಾಗ ಕೌಂದಿ ಹೋಗಿದ್ರತ್ತ. 4 ದಿನ ಅಂಜ ಕೋಲ್ಯಾಗ ಹೋಗಿಲ್ಲ ಇವು. ನೋಡ್ರಿ, ಅದಕ್ಕೆ ಅಂತ ಒಂದು ಮುತ್ತಾಗ ನಮಸ್ಕಾರ ಮಾಡಿ. ಹೌದ್ ಇದೇ ಇಂಡಿ ತಲ್ಲಕ್ಷ. ಯಾಕಂದ್ರೆ ಲಕ್ಷಾನ ಗ್ರಾಮದೊಳಗ ನನ್ನಪ್ಪ ಬೀರಸಿದ್ದನ ಪವಿತ್ರ ಪಾದಾರವಿಂದಕ್ಕೆ ವಂದಿಸಿ, ಹೌದ್ರಿಪ್ಪ, ಈ ಕೂಡಿರ್ತಕ್ಕಂಥ ಕ್ಷೇತ್ರದೊಳಗ ಡೊಳಿನ ಪದ ಕೇಳಿಕೆ ಬಂದಿರತಕ್ಕಂಥ ಎಲ್ಲ ನನ್ನ ಗುರು ಹಿರಿಯರಿಗೂ, ನನ್ನ ಅಕ್ಕ ತಂಗಿಯಂದಿರಿಗೂ, ಅಣ್ಣ ತಮ್ಮಂದಿರಿಗೂ, ನಮ್ಮ ಪೈಲ್ವಾನ್ ಅನ್ನೋರಿಗೂ ಕೂಡ ಅನಂತ ಕೋಟಿ ಧನ್ಯವಾದಗಳು. ಸರಿಜೋಡಿ ಹಾಲಿಗೆ ಬಂದಿರತಕ್ಕಂಥ ಸೊಲ್ಲಾಪುರ ಜಿಲ್ಲಾ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಕುಂಬಾರಿ ಗ್ರಾಮದ ಗೇನ ಸಿದ್ದೇಶ್ವರ ಗಾಯನ ಸಂಘ ಕಟ್ಟಿಕೊಂಡು ಒಂದು ಸಣ್ಣ ವಯಸ್ಸಿನೊಳಗ ಉತ್ತರ ಕರ್ನಾಟಕ ಮತ್ತು ಮಹಾರಾಷ್ಟ್ರದೊಳಗ ಹೌದ್ ಒಳ್ಳೆಯ ತನ್ನದೇ ಆಗಿರ್ತಕ್ಕಂಥ ಹೆಸರನ್ನ ಚಾಪಿಸಿರ್ತಕ್ಕಂಥ ಅವ್ರ ಹತ್ತಾರ ನಾವು ಬಹಳ ಸಣ್ಣವ್ರತ್ ಹೇಳಿ ಅನಿವಾರ್ಯ ಯಾಕ್ರಿ? ಅವ್ರ ಗಡ್ಡ ನೋಡಿದ್ರೆ ಗೊತ್ತಾಕೈತಿ ನಿಮಗ್. ಹೌದ್ ಇರ್ಲಿ, ಯಾಕ್ರಿ? ನಮ್ಮದು ಅಟ್ಟೆ ಮಾತಾಡುದು, ಅವ್ರು ಏನು ಮಾತಾಡ್ಲಿ. ಯಾಕಂದ್ರ ಸಣ್ಣವ್ರು ಇಲ್ಲ ಅಂತ ಬಸವಣ್ಣಪ್ಪನು ಅಂದೆ. ನನ್ನಕ್ಕಿಂತ ಕಿರಿಯರಿಲ್ಲ, ಶಿವ ಭಕ್ತರಿಗಿಂತ ಹಿರಿಯರಿಲ್ಲ, ನಿನ್ನ ಪಾದವೇ ಸಾಕ್ಷಿ, ನನ್ನ ಮನವೇ ಸಾಕ್ಷಿ, ಕೂಡಲ ಸಂಗಮ ದೇವ. ಹೌದ್ ಅದಕ್ಕೆ ಸಣ್ಣ ವಯಸ್ಸಿನಾಗ ಮಾತಿನಲ್ಲಿ ಮಥುರಾಗಿ, ಪ್ರಾಸಿನಲ್ಲಿ ಚತುರಾಗಿ, ಹೌದ್ ಅಧ್ಯಾತ್ಮ ಅನುಭವವನ್ನ ಬಹಳ ಲ್ಯಾಲಾಜಾಲವಾಗಿ ಮಾತಾಡ್ತಕ್ಕಂಥ ಅಳಗಿ ಪಿಂಟು ಮಾಸ್ತರ ಕಲಾ ತಂಡದ ಎಲ್ಲ ಸದಸ್ಯರು ಕೂಡ ಅರಟಾಳ ಕಲಿಮೇಶನ ಸಂಘದ ಪರವಾಗಿ ಕೋಟಿ ನಮಸ್ಕಾರ. ಹೌದ್ ಹೌದ್ ಇನ್ನೊಂದತ್ತಾರ ಸಂಗೊಳ್ಳಿ ರಾಯನ ಜಾತ್ರೆ ಮುಗಿಸ್ಕೊಂಡು ನಿದ್ದ ಗಣ್ಯಾಗ ಬಂದಾನ ಪಾಪ ಅವ ವಕೀಲ್ರು. ಹೌದ್ ಇಲ್ಲಿ ಜಡ್ಜ್ ಆಗಿ ಇಬ್ರು ನ್ಯಾಯ ಮಾಡಕ್ ಬಂದಾನತ್ ನೋಡ್ರಿ. ಹೌದ್ ಅವ್ ಪಾಪ 100 ರೂಪಾಯಿ ಹಾಕ್ಯ ನಾವು ಇವ್ರಿಗೆ. ಹೌದ್ ಇರ್ಲಿ, ತಮಗ್ ತಿಳಿದಂಗ ಮಾತಾಡಿರ್ತಾರು. ಯಾಕಂತ ಕೇಳಿದ್ರೆ ಅವ್ರು ಸುಮ್ ಬಂದಾರ. ದಯವಿಟ್ಟು ಎಲ್ಲರೂ ಹಾಡ ಕೇಳಕ್ ಬರವ್ರ ಏನ ಅವ್ರ ಜೋಡಿನ ಬಂದಾನ ಅಂದ್ರೆ ನಮ್ಮ ಜೋಡಿ ಬಂದ ನಮ್ಮ ಪರವಾಗಿ ಮಾತಾಡ್ತಾನ. ನಾವು ಏನ್ ಯಾಕ್ರಿ ಸರ್ ನ್ಯಾಯ ಇದ್ದಂಗ ಮಾತಾಡ್ತಾನ. ಅದಕ್ಕೆ ಸಭಾ ಐತಿ, ಅಂತವ್ರಿಗೂ ನಮಸ್ಕಾರ ಹೇಳಿ ಬಹಳ ಮಾತಾಡೋದು ಬೇಡ. ವಿದ್ವಾಂಸೋ ಕವಿಯೋ ಪಾಠ ಗಾಯಕ ಪುರಾಣ ಸಭಾ ಸಪ್ತಾಂಗ ಲಕ್ಷಣಮ್ಮ ಹಾಡುದ್ರಾಗ ಮಾತ್ರ ನನಗೆ ದೋಷ ಆದ್ರೂ ಕೂಡ ತಪ್ಪನ್ನ ಬಾಜುಕ ತೆಗೆದಿಟ್ಟು ಒಪ್ಪನ್ನ ಮಾತ್ರ ಸ್ವೀಕಾರ ಮಾಡಿ ನಮಸ್ಕಾರ ಹೇಳಿ ಒಂದು ಸಣ್ಣ ಚಾಲ ಹಾಡಿ ಒಬ್ಬ ಒಳ್ಳೆ ಕಲಾವಿದ ಪಾಳೆ ಹೋಗತಿ. ಕಮಿಟಿ ಅವ್ರು ಏನ್ರಿ ವಿಷಯ ಇಡಂದ್ರ ಯೂಟ್ಯೂಬ್ದವ್ರಿಗೆ ನಮಸ್ಕಾರ ಹೇಳಿ. ನೀವು ಇಲ್ಲಿ ಅವ್ರಂತಪ್ಪ ಯೂಟ್ಯೂಬ್ದವ್ರು ನೀವು ಮನ್ಯಾಗ ಮಾಡಬೇಡ್ರಿ. ಇನ್ನೂ ಒಂದು ಉಳ್ದೈತಿ ನಿಮ್ಮ ಕಡೆ, ನಾನು ನೋಡಾಕತ್ತೀನಿ ಎಂದು ಬರ್ತೈತಿ ಅಂತ ಹೇಳಿ ಅದನ್ನ ಎಲ್ಲರೂ ಹಿಂದೆ ಇಟ್ಟು ನಿಮಗೆ ಪೋಸ್ ಕೊಡಾಕತ್ತೀರಿ. ಇನ್ನೊಂದು ಮೇನ್ ಪಾಯಿಂಟೇ ಉಳ್ದೈತಿಲ್ಲ, ಏನು ಡಿಲ್ಟ್ ಮಾಡ್ರಿ ಇದ್ದಿರ್ಬೋದು, ನಿನಗೆ ಗೊತ್ತಿಲ್ಲ, ಮೇನ್ ಮಾಲಕ್ ಗೊತ್ತಿರ್ತೈತೆ ಅದು. ಅದಕ್ಕೆ ಇರ್ಲಿ, ದಯವಿಟ್ಟು ಏನು ವಿಷಯ ಇರ್ತಿರ್ಲಿ, ಸರಿಜೋಡಿ ಕಲಾವಿದರು ಒಂದು ಹಾಲು ಬಗ್ಗೆ ಪ್ರಶ್ನೆ ಮಾಡಿ ಮಾತಾಡ್ತಾರೆ. ಹೌದು ಅದ ಹೇಳ್ತಾರೆ ಓರಿ ಏನೇನು ಸಿದ್ಧ ಮಾಲಿಂಗರಾಯನ ಗುರು ಬೀರದೇವ್ರ ಕಾಡಬಾರದ ಕಾಡದ ಬೇಡಬಾರದ ಬೇಡಿದ ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕು ಹಾರ್ತಿ ನಿಂಬೆಳ ಗುಡ್ಡಕ್ಕೆ ಹೋಗಿ ಹುಲಿ ಹಾಲು ತಂದ ಮಾಲಿಂಗರೇ ಗುರುವಿ ಗುಣಿಸಿ ಹುಲಿ ಜಯಂತಿ ಮಾಡಿ ಹುಲಿ ಮಕ್ಕ ದಕ್ಷಿ ಕಟ್ಟಿ ಹುಲಿಯನ್ನು ಕಟ್ಟಿ ಕಟ್ಟಿ ಹುಲಜಂತದ ನಾಮ ಇಟ್ಟ ಮಾಲಿಂಗರಾಯ. ಇದು ಹಿಂದಿನ ಇತಿಹಾಸ ಹೇಳ್ಯಾರ. ಹಿಂದಿನ ಇತಿಹಾಸ ಹೇಳಿ ಮಾಯವನ ಹಾಲ ಬೀರದೇವ್ರ ಕಾಡ ರುದ್ರ ಭೂಮಿ ಕೊದಲಿಗೆ ನಂದಾನ ಬನದೊಳಗ ಗಂಡು ಗಚ್ಚಿ ಹಾಕಿ ಗುಂಡು ಬಡಿಗೆ ಹಿಡಿದು ರುಂಡುಮಾಲಿ ಕುಬ್ಸ ತೊಟ್ಟು ಅಲ್ಲಿ ಕಿಲಾಸುರ ದೈತನ ಮರ್ದನ ಮಾಡಿ ಕಿಲಕಟ್ಟದ ನಾಮ ಇಟ್ಟ ಬಾಲ ಬೀರದೇವ್ರ ಲೀಲೆ ಮಾಡಿ ಅವನಿಗೆ ಮಾಯಕ್ಕ ಮನಕ್ಕ ಮಗನಾಗಿ ಜನಕ್ಕೆ ತಮ್ಮನಾಗಿ ಜಗದುದ್ದಾರಕ್ಕಿರ್ತಕ್ಕಂಥ ಬೀರದೇವರಿಗೆ ಅಕ್ಕ ಆಗಿ ಅವಾಗ ಮಲೆ ಹಾಲು ಕುಡಿಸ್ಯಾರ. ಹೇಳ್ಯಾರ ಬರೋಬ್ಬರಿ ಐತಿ. ಮುಂದ ಅಕ್ಕ ಒಂದಳತ್ತ ಮಾಯವನ ಹಾಲು ಕುಡ್ದಿ ನನ್ನ ಹಾಲು ಯಾವಾಗ ಕುಡ್ಯಾವ ನಾನ ಬೀರಪ್ಪ ಅಂದತ್ತ ನೀವು ಹಾರ್ತಿ ನಿಂಬ್ಯಾಳ ಗುಡ್ದಾಗ ಹುಲಿಯಾಗಿ ಹುಟ್ಟಿ ಬಾ, ನಾನು ನಿನಗೆ ಬಂದ ಹಾಲು ಒಯ್ದು ಗುರುವಿಗೆ ಉಣಿಸ್ತೀನಿ, ಅವಾಗ ನಿಂದು ಮನಸ್ಸು ತೃಪ್ತಿ ಆಕೈತಿ ಅಕ್ಕ ಅಂತ ಹೇಳ್ಯಾರ. ಹೌದಿಲ್ರಿ? ಇನ್ನೊಂದು ಮಾತು ಹೇಳ್ಯಾರ, ಪ್ರಶ್ನೆ ಕೇಳ್ಯಾರ ಅವರು.
ಮಾಳಿಂಗರಾಯ ಹುಲಿ ಹಾಲು ತರ್ಲಿಕ್ಕೆ ಹೋದ. ಹಾ ಹುಲಿ ಹಾಲ ತಾಂಬೂರ್ ಗಿಂಡ್ಯಾಗು ನಿಂದ್ರಂಗಿಲ್ಲ, ಬೆಳ್ಳಿ ಗಿಂಡ್ಯಾಗು ನಿಂದ್ರಂಗಿಲ್ಲ, ಬಂಗಾರ ಗಿಂಡ್ಯಾಗ ಅಟ್ಟ ನಿಂದಿರ್ತಾವ. ಮಾಳಿಂಗರಾಯ ಗೊತ್ತಾಯ್ತು ಅಂದಾರಿಲ್ರಿ. ಅಂದ್ರೆ ಮಾಳಿಂಗ್ರ ಅದಕ್ಕಿಂತ ಮೊದಲು ಚೆಕ್ ಮಾಡ್ಯಾನ ನಂಗತ್ತ ಹೋಗಿ 2 ಸಲ. ಹೌದ್ ಯಾಕ್ರಿ ಸರ? ಇಲ್ಲ ನೋಡ್ರಿ, ಬೆಳ್ಳಿ ಗಿಂಡ್ಯಾಗಿ ಹಾಲು ನಿಂದ್ರಂಗಿಲ್ಲ ಅನ್ನೋದು ಮಾಳಪ್ಪ ಏನು ಗೊತ್ತಾ? ಹೌದ್ ಹೌದು ಹೌದು. ಯಾಕ್ರಿ ಸರ್? ಮುಂದೆ ತಾಂಬೂರ್ ಚರಿಗಾಗಿ ನಿಂದ್ರಂಗಿಲ್ಲ, ಮೊದಲು ಚೆಕ್ ಮಾಡ್ಬೇಕಿಲ್ರಿ ಹಾಲ ನಿಂದಿರ್ತಾವೋ ಇಲ್ಲ ಅನ್ನೋದು ಚೆಕ್ ಮಾಡಿದಾಗ ಗೊತ್ತಾಗ. ಅಂದ್ರೆ ಮಾಳಿಂಗ್ರಿ ನಿಂಬಾಳು ಗುಡ್ಡಕ್ಕೆ ಹೋಗಕ್ಕಿಂತ ಮೊದಲು ಹುಲಿ ಹಾಲು ಚೆಕ್ ಮಾಡಿ ಹುಲಿ ಹಾಲು ಹೋಗಿ ನಂಗ ಇವನ್ ಪ್ರಕಾರ ಹೌದಿಲ್ರಿ? ಹುಲಿ ಆಟ ತರ ನಿಂದಿರ್ಬೇಕಲ್ಲ ಅದ. ಹಾ ಪ್ರಶ್ನೆ ನೋಡ್ರಿ, ಹೆಂಗ್ ಕೇಳಿದದ? ಬಂಗಾರ ಗಿಂಡ್ಯಾಗ ಅಟ್ಟೇನ್ ನಿಂದಿರ್ತಾವು, ತಾಂಬೂರ್ ಗಡಿಗಾಗ ಬೆಳ್ಳಿ ಚರಿಗಾಗ ನಿಂದ್ರಂಗಿಲ್ಲ ಮಾಳಿಂಗ್ರಾಗ ಹೆಂಗ್ ಗೊತ್ತಾ? ಹೌದ್ರಿ? ಹೌದ್ ಅವ್ರು ಮಾತಾಡಿದ ಕೇಳಿದೀವಿ. ಮೊದಲು ಬೆಳ್ಳಿ ಗಿಂಡ್ಯಾಗ ಬಂಗಕಂದ್ರ ತಾಂಬೂರ್ ಗಡಿಯಾಗ ಗೊತ್ತಾಗಲ್ಲ ಮಾಳಪ್ಪ ಯಾವ ಹುಲಿ ಹಿಂಡಿದ್ದ. ಹೌದ್ ಹೌದಿಲ್ರಿ? ವಿಷಯನ್ನ ಕರೆಕ್ಟ್ ಆಗಿ ಹೇಳ್ಬೇಕಷ್ಟೇ. ಯಾರು ಹುಲಿ ಹಾಲು ತರ್ಲಿಕ್ಕೆ ಬಂಗಾರ ಗಿಂಡಿ ಕೊಟ್ರು ಅವ್ರ ಹೆಸರೇನು? ಬಾರಾಮತಿಗೆ ಬರಗಾಲ ಬಿದ್ದಾಗ ಗಂಗಿ ನಾಡ, ಗೌರಿ ನಾಡ, ಹಾಲು ಹವೇಲಿ ನಾಡ, ಶಾಲ ಬಿದ್ರಿ ನಾಡ, ಅದ ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕು ಉಮ್ಮರ್ ಜಂಬು ಉಮ್ಲಾನ್ ಹಟ್ಟಿಗೆ ಬರುವಾಗ ತುಕ್ಕಪ್ರಾಯ, ಸ್ವಾಮರಾಯ, ಕನಬಾಯಿ, ಮಾಳಿಂಗರಾಯ, ಜಕರಾಯ 700 ಕಿಲ್ಲಾರ್ ಹೊಡೆದುಕೊಂಡು ಸಾಲದವನಿ ಬಂಗಾರ ಗೂಟ ಬೆಳ್ಳಿ ಹಿಡಿಯಕ್ಕಿತ್ತು ಶಿವನ ಸಲಗದ ಗೂಳಿನಾಗ ಹೇರ್ಕೊಂಡು ಬಂದಾರ. ಅಂತ ಗೌಡ್ರ ಮನಿತನ. ಹೌದ್ ಹುಲಜಂತೊಳಗ ತಾಯಿ ಕನಬಾಯಿ ರನ್ನದ ಮನೆಯಾಗ ಚಿನ್ನದ ಬಂಗಾರ ಮನ್ಸನ್ಯಾಗ ಸುಗರ್ ನಿದ್ದಿ ಮಾತತ್ ಹೇಳಿ ಹೈನಾ ಚಂದ್ರ ಮುತ್ತ ರೋಗಿ ಕಲ್ಲಪ್ಪತ್ತ ಕೊಂಕನಗ ಎಲ್ಲಪ್ಪತ್ತ ಹತ್ತರ್ಗಡಿಯ ಮುತ್ತ ಮನಿಮಿ ಮಾರ ಮುತ್ತ ಹಾಡ್ಯಾರಿಲ್ರಿ? ಹೌದ್ ರನ್ನದ ಮನ್ಯಾಗ ತಾಯಿ ಕನ್ನವು ಚಿನ್ನದ ಮನ್ಸದ ಮ್ಯಾಗ ಸುಗರ್ ನಿದ್ದಿ ಮಾಡ್ತದ ಹಾಡ್ಯಾರಿ. ಹೌದ್ ಚಿನ್ನ ಅಂದ್ರ ಬಂಗಾರ. ಹೌದ್ ಮನ್ಯಾಗ ಚಿನ್ನದ್ದು ಗೂಟಿದ್ದವ್ರ ಮನ್ಯಾಗ ಹೌದ್ ಬಂಗಾರ ಮಂಚಿತ್ತು, ರನ್ನದ ಮನಿ ಇತ್ತು, ಆ ಮನ್ಯಾಗ ಚರಿಗಿ ಬಂಗಾರದ ಇದ್ದು ಬಂಧುಗಳೇ. ಹೌದ್ ಹೌದ್ ಆ ಬಂಗಾರ ಚರಿಗೆ ತಗೊಂಡ ಅವಾಗ ಯಾರು ಕೊಟ್ಟಾರ ಕೇಳಿದ್ರ ಅಜ್ಜ 6 ತಲೆ ಮುತ್ಯ 3 ತಲೆ ಅವ್ರ ಮನಿತನಾಗ ಅಂತ ಶ್ರೀಮಂತಿಕಿತ್ತು, ಅಂತ ಚರಿಗಿದ್ದು ಅಂತ ಹೇಳಿ ಕನಬಾಯಿ ಮಗನಿಗೆ ಹುಲಿ ಹಾಲು ತರ್ಲಿಕ್ಕೆ ಹೋಗಾಗ ಹೆಗಲಿಗೆ ಹೋಮದ ಜಾಡಿ, ಕೈಯಾಗ ನೇಮದ ಬೆತ್ತ, ಬಂಡಾಚಲ ಬಗಲಿಗೆ ಹಾಕೊಂಡು ಕಸಿಯಂಗಿ ಮೈಗೆ ಧರಿಸಿ ಮೋಡಿ ಮುಂಡ ತಲೆಗೆ ಸುತ್ತಕೊಂಡು ಕಾರಂಬು ಕತ್ಲಿ ಬೋರಮ್ಮ ಜಡಿ ಮಳಗ ಸಿದ್ಧರ ಧ್ಯಾನದಾಗ ಶಿವಧ್ಯಾನ ಮಠಕ್ಕೆ ಸಿಡಿಯಾನ ಮಠಕ್ಕೆ ಹೋಗಿದ ಮಾಳಿಂಗರಾಯ. ಹೌದ್ ಅವಾಗ ಬಂಗಾರ ಗಿಂಡಿ ಬಲ್ಲಗಾಯ ಹಿಡಿದು ನನ್ನಪ್ಪ ನಿಂಬಾಳ ಗುಡ್ಡಕ್ಕೆ ಹೋಗಿ ಹುಲಿ ಹಾಲು ತಂದ ಗುರಿ ಗುಣಿಸನ ಅಂತ ಹೇಳಿ ನಮಗೆ ಹಿಟ್ಟು ಹಿಂಗೆ ಹಿರಿಯರು ಹೇಳ್ಯಾರ. ಹೌದ್ರಿ? ಹೌದ್ ಇದು ತಪ್ಪೈತಿ ಅಲ್ಲತ್ತು ನಿಮ್ಮ ಭಾವದಾಗಿತ್ತಂದ್ರೆ ಮುಂದಿನ ಸಂದಿಗೆ ಇಂಥವ್ರು ಕೊಟ್ಟಾರ್ಥ ಹೇಳ್ರಿ. ಈ ದೈವೆಲ್ಲ ನಿಮಗ್ ಹೂ ಅಂದ್ರೆ ನಿಮಗ್ ಹೂ, ನಮಗ್ ಹೂ ಅಂದ್ರೆ ನಮಗ್. ಯಾಕ್ರಿ? ಹೌದ್ ನಮ್ದೇನ ಅದ್ರಾಗ ಪೋಜಾರ್ಕಿಲ್ಲ. ಹಾ, ಇನ್ನ ಅವರು ಒಂದು ಕೇಳ್ಯಾರ, ನಮಗೂ ಒಂದು ಕೇಳತ್ ಹೇಳಿ ಎಲ್ಲಾ ದೈವದವ್ರು ಚಪ್ಪಾಳಿ ತಟ್ಟಿದ್ರಂದ್ರೆ ನಾವೊಂದು ಪ್ರಶ್ನೆ. ಹಾ ಕೇಳ್ರಪ್ಪ. ಅವ್ರು ಕೇಳ್ಯಾರಿ, ಕರೆ ನಾವು ಹುಲಿ ಹಾಲು ಬಗ್ಗೆ ಹಾಡೇ ಇಲ್ಲ, ಹಾಡಿಲ್ಲ ಅಂದ್ರೆ ಕೇಳಿ. ಖರೆ ನಾವು ನೀವು ಎಲ್ಲಿ ಹಾಡಿರ್ಲಿ ಅಲ್ಲೇ ಕೇಳ್ತೀವಿ. ನಾವು ಏನ್ ಹೇಳಿ ಹಾಡ್ಯಾರ ಇವರು? ಏನ್ ಹಾಡ್ಯಾರಿಪ್ಪ? ಅರಿಕೇರಿ ಅರಮನಿ, ಹಾ 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 ಬೆವ್ರಿಗೆ ಗುರುಮನಿ, ಗುರುಮನಿ, ಮಾಯಿ ಮಕ್ನಾಪುರ ಶಿವಸ್ಥಾನ ಗದ್ದಿಗೆ ಅಂತ ಹೇಳ್ತಾರ. ಹೌದ್ ಈಗಾದ್ರೂ ಪೂಜಾರಿಗಳಾಗಿ ಭಕ್ತರ ಮನೆಗೆ ಹೋದ್ರಂದ್ರ ಇವ್ರಿಗೆ ಪ್ರಸಾದ ಮಾರಿ ಅಪ್ಪಗಳು ತಗೋರಿ ಅಂದ್ರ ಅರಿಕೇರಿ ಅರಮನಿ, ಬೆವ್ರಿಗೆ ಗುರುಗನಿ, ಮಾಯಿ ಮಕ್ನಾಪುರ ಶಿವಸ್ಥಾನಿಗೆ ಅಂತ ಹೇಳಿ ಪ್ರಸಾದನ ಸ್ವೀಕಾರ ಮಾಡ್ತಾರ. ಹೌದು ಉಗಾಳಿಸ್ತಾರ. ಇದನ್ನ ಮೊದಲಿಗೆ ಉಗಾಳಿಸೋದು ಅರಿಕೇರಿ ಅರಮನೆ ಅಂದವರು ಏನು ಸೋಮಲಿಂಗ ಮುತ್ಯ ಅಂದಾನೋ, ಹೌದ್ ಏನು ಅಮೋಕ್ಷಿದ್ದ ಮುತ್ಯ ಅಂದಾನೋ, ಯಾರಿಂದ ಪ್ರಾರಂಭ ಆಯ್ತು? ಇದು ಯಾರಿಂದ ಈ ಶಬ್ದ ಪ್ರಾರಂಭ ಆಗೈತಿ ಅನ್ನೋದು ಈ ದೈವಕ್ಕೆ ಹಣ್ಣು ಬಾಳಿಕಾಯಿ ಸುಲದಂಗ ಹೇಳಿ ಕೊಟ್ರಂದ್ರೆ ನಂದು ಅದಕ್ಕೆ ಒಪ್ಪಿಗೆ ಐತಿ ಅಂತೇಳಿ ಈ ತುಂಬಿದ ಸಭಾದಾಗ ನಾವು ಹೇಳ್ತೇವೆ. ಹೌದು ಕುಳ್ಯ ಹಣ್ಣು ಬಾಳಿಕಾಯಿ ಸುಲ್ದಂಗ ಹೇಳ್ಬೇಕು. ಇನ್ನೊಂದು ಇದು ಲಕ್ಷಾನ್ ಅಂದ್ರ ಭಾರತ ದೇಶದಾಗ ಅಧ್ಯಾತ್ಮದ ಕೇಂದ್ರ ಬಿಂದು. ಹೌದು ಅಧ್ಯಾತ್ಮದ ಕೇಂದ್ರ ಬಿಂದು ಇದು. ಲಕ್ಷಾನ ಸಿದ್ಧಲಿಂಗ ಮುತ್ಯನ ಪವಾಡ ನಾವು ಕಂಬಾರ ಓನ್ಯಾಗ ಕದರ್ ಮಾರ ನಮ್ಮನ್ನ ಯಾರು ಕೇಳ್ತಾರ್ರಿ? ಹೌದು ಎಲ್ಲ ಗೊತ್ತದ ಅವ್ರಿಗೆ.
ಶಿವಲಿಂಗ ಮುತ್ಯನ ಪವಾಡ. ಇಲ್ಲಿ ಮಲೆಂಬು ಖುಷಿ ಹಿಡ್ಕೊಂಡು ಮುದುಕ್ಯಾರ ಮಠ ಮುದುಕರ ಮಠ ಕೇಳ್ರಿ. ಹೌದು. ಸ್ಟೋರಿ ಹೇಳ್ತಾರ. ನಾವು ಪಿಚ್ಚಗನ ಪೀರ್ಯಾಗಳು ಯಾವ್ರವ್ರು ಬಂದು ಲಕ್ಷಾಂದಾಗ ಆ ಮುತ್ಯನ ಕತೆ ಹೇಳ್ತೀವಿ. ನಮಗ್ ಮತ್ತೆ ಕತೆ ಕೇಳ್ಯಾರ ಇವ್ರು. ಹೌದು. ಯಾಕ್ರಿ ಯಾನ್ ಅನ್ಬಾರ್ದ ಅಂತ ಕೇಳ್ತಾರ, ಆದ್ರೆ ಎಲ್ಲ ಗೊತ್ತಿರ್ತದ ಅವ್ರಿಗೆ. ಯಾಕ್ರಿ ಅದಕ್ಕೆ ದಯವಿಟ್ಟು ಸಿದ್ಧ ಮಾಳಿಂಗರಾಯ, ಬೀರದೇವರ, ರೇವಣ ಸಿದ್ಧ, ಅಮೋಕ್ಷದಿಯನ್ನ ಪವಾಡ ಮಾಡ್ಯಾರ. ಆ ಪವಾಡವನ್ನ ಹೆಚ್ಚಿಗೆ ಅನುಕರಣ ಮಾಡಿ ಸತ್ಯಸಿದ್ಧರ ಚರಿತ್ರೆಯನ್ನ ಮುಂಜಾನೆ ಬೆಳಗ್ಗೆ ಆಗೋ ಮಠ ಇಬ್ರು ಕಲಾವಿದರು ಈ ಮಂದಿನ ಎದ್ದು ಹೋಗಲ್ದಂಗ 6 ಗಂಟೆ ಮಠ ಕುಣಿಸ್ತೀವತ್ತ ಸಭಾದ ಕೈ ಎತ್ತಿ ಹೇಳಿ ಒಂದು ಸಣ್ಣ ಚಾಲ ಹಾಡೋಣ ಬಂದವರು. ಹೌದು ಹೌದು.